ಹೊಸ ಸಿನಿಮಾಗೆ ನಾಯಕರಾದ್ರು ಗಿಲ್ಲಿ. ಹೌದು ಸ್ನೇಹಿತರೆ, ಒಂದು ತರುಣ್ ಸುಧೀರ್ ಅಭಿನಯದ ಒಂದು ಹೊಸ ಸಿನಿಮಾಗೆ ಗಿಲ್ಲಿ ಅವರು ನಾಯಕರಾಗಿದ್ದಾರೆ. ಗಿಲ್ಲಿ ನಾಯಕನಾಗಿರೋದನ್ನ ಕಂಡು ಕಾವ್ಯ ಶಿವ ಅವರು ತುಂಬಾನೇ ಒಂದು ಖುಷಿಯನ್ನು ಪಟ್ಟಿದ್ದಾರೆ. ಇಲ್ಲ, ನೀನು ಸಿಕ್ಕ ಪ್ರತಿಫಲ ನಿನಗೆ ಇದು ತುಂಬಾ ಶ್ರಮ ಪಟ್ಟಿದ್ದೀಯಾ, ಸೊ ನಾಯಕನಾಗಿ ನಿನ್ನನ್ನು ನೋಡೋಕ್ಕೆ ಕಾಯ್ತಾ ಇದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ಇಲ್ಲಿ ಒಂದು ಕಾವ್ಯ ಶಿವ ಅವರು ಗಿಲ್ಲಿ ಅವರಿಗೆ ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಒಂದು ಯಾವ ಚಿತ್ರಕ್ಕೆ ಒಂದು ನಾಯಕ ನಟನಾಗಿ ಆಯ್ಕೆಯಾಗಿದ್ದಾರೆ? ತರುಣ್ ಸುಧೀರ್ ಅವರ ದೊಡ್ಡ ಸಿನಿಮಾಗೆ ಇವರು ನಾಯಕ ನಟನಾಗಿ ಒಂದು ಆಯ್ಕೆಯಾಗಿದ್ದಾರಾ? ಆ ಸಿನಿಮಾದ ಬಜೆಟ್ ಎಷ್ಟು? ಸೊ ಯಾವಾಗ ಚಿತ್ರ ರಿಲೀಸ್ ಆಗುತ್ತೆ? ಏನಾದರೂ ಶೂಟಿಂಗ್ ಸ್ಟಾರ್ಟ್ ಆಗಿದೆಯಾ ಅಥವಾ ಇಲ್ವಾ? ಆ ಒಂದು ಚಿತ್ರಕ್ಕೆ ಹೀರೋಯಿನ್ ಯಾರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಇಲ್ಲಿ ನೋಡ್ಬೇಕಪ್ಪ ಅಂತಂದರೆ ಗಿಲ್ಲಿ ಹಾಗೆ ಕಾವ್ಯ ಒಂದು ಒಳ್ಳೆಯ ಜೋಡಿಯಾಗಿತ್ತು. ಕಾವ್ಯ ಶೈವ ಅವರ ಒಂದು ಬೆಳವಣಿಗೆ ನೋಡಿ ಗಿಲ್ಲಿ ಅವರು ಇಷ್ಟಪಡ್ತಾ ಇದ್ರು, ಗಿಲ್ಲಿ ಅವರ ಬೆಳವಣಿಗೆ ನೋಡಿ ಕಾವ್ಯ ಶೈವ ಅವರು ಇಷ್ಟಪಡ್ತಾ ಇದ್ರು. ಆದರೆ ಹಲವಾರು ಡೈರೆಕ್ಟರ್ಗಳು ಯಾವ ರೀತಿಯಾಗಿ ಯೋಚನೆ ಮಾಡಿದ್ರಪ್ಪ ಅಂತಂದರೆ, ಒಂದು ಗಿಲ್ಲಿ ಮತ್ತು ಕಾವ್ಯ ಶೈವ ಇವರಿಬ್ಬರನ್ನ ಇಟ್ಕೊಂಡು ಫಿಲ್ಮ್ ಮಾಡಬೇಕು. ಯಾಕಪ್ಪ ಅಂತಂದರೆ ತುಂಬ ಟ್ರೆಂಡ್ನಲ್ಲಿ ಇರುವಂಥವ್ರು ಇವರಿಬ್ಬರೇ. ಇವರಿಬ್ಬರನ್ನ ಇಟ್ಕೊಂಡು ಈಗೇನಾದರೂ ಫಿಲ್ಮ್ ಮಾಡಿದ್ರೆ ಒಂದು ಬಿಗ್ ಬಾಸ್ ಮುಗಿದಿದೆ, ಈಗ ತುಂಬ ಅಂದರೆ ತುಂಬ ಇವರಿಬ್ಬರದು ಒಂದು ಟ್ರೆಂಡ್ನಲ್ಲಿ ಇದ್ದಾರೆ, ಇವರಿಬ್ಬರದು ತುಂಬ ಒಂದು ಟ್ರೆಂಡಿಂಗ್ನಲ್ಲಿ ಇದ್ದಾರೆ ಇವರಿಬ್ಬರು. ಸೊ ಇವರನ್ನ ಇಟ್ಕೊಂಡು ಫಿಲ್ಮ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಹಾಕಿರೋ ದುಡ್ಡು ವಾಪಸ್ ಬರುತ್ತೆ ಅಂತ ಒಂದು ಹಲವಾರು ಪ್ರೊಡ್ಯೂಸರ್ಗಳು, ಹಲವಾರು ಒಂದು ಡೈರೆಕ್ಟರ್ಗಳು, ಸ್ಟಾರ್ ಡೈರೆಕ್ಟರ್ಗಳು ಕಾಯ್ತಾ ಇದ್ರು. ಆದರೆ ಈ ರೀತಿಯಾಗಿ ಆಗೋಕೆ ಚಾನ್ಸ್ ಆಗಲಿಲ್ಲ. ಯಾಕಪ್ಪ ಅಂತಂದರೆ ಕಾವ್ಯ ಶಿವ ಅವರನ್ನ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ತಗೊಳ್ಳಲಿಲ್ಲ. ಯಾಕೆ ಅನ್ನೋದು ಅವರಿಷ್ಟ. ಯಾಕಪ್ಪ ಅಂತಂದರೆ ತರುಣ್ ಸುಧೀರ್ ಅವರು ಯಾವುದೇ ರೀತಿಯ ಒಂದು ಡೈರೆಕ್ಟರ್ ಯಾವ ರೀತಿಯಪ್ಪ ಅಂತಂದರೆ ಅವರು ಒಂದು ಹಲವಾರು ಹಿಟ್ ಸಿನಿಮಾಗಳನ್ನ ಕನ್ನಡಕ್ಕೆ ಕೊಟ್ಟಂಥವ್ರು. ಅವರು ಏನಾದರೂ ಮಾಡಿದ್ರೆ ಅದರಲ್ಲಿ ಒಂದು ಅರ್ಥ ಇದ್ದೇ ಇರುತ್ತೆ. ಅದಕ್ಕಾಗಿ ಒಂದು ಗಿಲ್ಲಿ ಅವರನ್ನು ತೆಗೆದುಕೊಂಡು ಒಂದು ಫಿಲ್ಮ್ನ ಮಾಡ್ತೀನಿ ಅನ್ನೋ ಮಾತನ್ನು ಈ ಮುಂಚೆನೇ ಅವರು ಗಿಲ್ಲಿ ಅವರಿಗೆ ಹೇಳಿದರು. ಇಲ್ಲ ಗಿಲ್ಲಿ, ನಿನ್ನನ್ನು ಕರ್ಕೊಂಡು ನಾನೊಂದು ಫಿಲ್ಮ್ ಮಾಡಬೇಕು, ನೀನು ಆ ಕಥೆಯನ್ನು ಕೇಳು, ನಾನೇ ಖುದ್ದಾಗಿ ಒಂದು ಕಥೆಯನ್ನು ಬರಿತೇನೆ, ಆ ಕಥೆಯನ್ನು ಕೇಳು, ಆ ಕಥೆ ನನಗೆ ಚೆನ್ನಾಗಿ ಅನಿಸಿದ್ರೆ ಖಂಡಿತವಾಗ್ಲೂ ಒಂದು ಫಿಲ್ಮ್ ಮಾಡೋಣ, ಅದಕ್ಕೆ ನಾಯಕನಾಗಿ ನೀನೇ ಆಯ್ಕೆ ಆಗುವಂತೆ ಅನ್ನೋ ಮಾತನ್ನು ಇಲ್ಲಿ ತರುಣ್ ಸುಧೀರ್ ಅವರು ಈ ಹಿಂದೆನೇ ಹೇಳಿದರು. ಅದಕ್ಕೆ ಗಿಲ್ಲಿ ಅವರು ತುಂಬ ಖುಷಿಯಾಗಿಬಿಟ್ಟು, ಥ್ಯಾಂಕ್ ಯು ಸರ್, ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ ಅನ್ನೋ ಮಾತನ್ನ ಒಂದು ಗಿಲ್ಲಿ ಅವರು ಹೇಳಿದ್ರು. ಇದನ್ನ ಸುಮ್ಮನೆ ತಮಾಷೆಗೆ ಹೇಳಿರಬೇಕು, ಸುಮ್ಮನೆ ಏನೋ ಹೇಳಿರಬೇಕು ಕ್ರೇಜಲ್ಲಿ ಅನ್ನೋ ಮಾತನ್ನ ಎಲ್ಲರೂ ತಿಳ್ಕೊಂಡಿದ್ರು. ಆದರೆ ಈಗ ಆ ಒಂದು ಘಟನೆಯೇ ನಿಜ ಆಗಿದೆ. ಒಂದು ತರುಣ್ ಸುಧೀರ್ ಅವರ ಸಿನಿಮಾದಲ್ಲಿ ಗಿಲ್ಲಿ ಅವರು ಒಂದು ನಾಯಕ ನಟನಾಗಿ ಪಾತ್ರವನ್ನ ಮಾಡ್ತಿದ್ದಾರೆ. ಸೊ ಹೌದು ಸ್ನೇಹಿತರೆ, ಇನ್ನು ನೋಡ್ಬೇಕಪ್ಪ ಅಂದ್ರೆ ಆ ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ, ಯಾವ ಚಿತ್ರ ಅದು ಅನ್ನತಕ್ಕಂಥದ್ದನ್ನ ನೋಡ್ಬೇಕಪ್ಪ ಅಂತಂದ್ರೆ ಆ ಚಿತ್ರವು ಮುಂದಿನ ತಿಂಗಳು ಅಂದರೆ ಒಂದು ಮೇ ಎಂಡ್ ಆಗಿದೆ ಈಗ. ಸೊ ಮೇ ಆದ ತಕ್ಷಣ ಬರೋದು ಜೂನ್ನಲ್ಲಿ ಒಂದು ಆ ಚಿತ್ರದ ಶೂಟಿಂಗ್ ನಡೆಯಲಿದೆ ಅಂತೆ. ಇನ್ನು ಆ ಚಿತ್ರದ ಹೀರೋಯಿನ್ ಯಾರು ಅಪ್ಪ ಅಂತಂದರೆ ತುಂಬ ಖುಷಿ ಆಗುತ್ತೆ. ಒಂದು ಆ ಚಿತ್ರದ ಹೀರೋಯಿನ್ ಆಗಿ ರಚಿತಾ ರಾಮ್ ಅವರನ್ನು ಆಯ್ಕೆ ಮಾಡಿದ್ದಾರಂತೆ. ಹೌದು ಸ್ನೇಹಿತರೆ, ರಚಿತಾ ರಾಮ್ ರವರು ಆ ಚಿತ್ರದ ಹೀರೋಯಿನ್ ಆಗಿದ್ದಾರಂತೆ. ಸೊ ಗಿಲ್ಲಿ ಹಾಗೆ ರಚಿತಾ ರಾಮ್ ಅವರಿಗೆ ಸೂಟ್ ಆಗಲ್ಲ ಅನ್ನೋತಕ್ಕಂಥದ್ದನ್ನ ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಅಭಿಮಾನಿಗಳು ಇಲ್ಲ, ಗಿಲ್ಲಿ ಅವರು ಆ ಮಟ್ಟಿಗೆ ಒಂದು ಆ ಹೀರೋಯಿನ್ ಜೊತೆ ಒಂದು ಆ್ಯಕ್ಟ್ ಮಾಡ್ತಿದ್ದಾರೆ ಅಂದರೆ ಅದು ನಮ್ಮ ಖುಷಿ. ಯಾಕಪ್ಪ ಅಂತಂದರೆ ಗಿಲ್ಲಿ ಅವರು ಅವರ ಒಂದು ಶಿಷ್ಯರಾಗಿದ್ದರು. ಯಾಕಪ್ಪ ಅಂತಂದರೆ ರಚಿತಾ ರಾಮ್ ರವರು ಹಲವಾರು ಒಂದು ರಿಯಾಲಿಟಿ ಶೋಗಳಲ್ಲಿ ಅವರಿಗೆ ಜಡ್ಜ್ ಆಗಿ ಕಾರ್ಯನಿರ್ವಹಿಸಿದ್ರು. ಅದಕ್ಕಾಗಿ ಅವರ ಜೊತೆ ಒಂದು ಗಿಲ್ಲಿ ಅವರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಅದು ಹೆಮ್ಮೆ ಪಡುವ ವಿಷಯ ಅಂತಕ್ಕಂಥದ್ದನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನೇನು ಮುಂದಿನ ತಿಂಗಳಲ್ಲಿ ಅಂದರೆ ಕೇವಲ 3 ದಿನಗಳಲ್ಲಿ ಒಂದು ಆ ಶೂಟಿಂಗ್ ಸ್ಟಾರ್ಟ್ ಆಗಲಿದೆ. ಸೊ ಆದಷ್ಟು ಬೇಗ ಶೂಟಿಂಗ್ ಕಂಪ್ಲೀಟ್ ಆಗಲಿ. ಸೊ ಆ ಚಿತ್ರದ ಹೆಸರನ್ನು ಇನ್ನೂ ಕೂಡ ಫಿಕ್ಸ್ ಆಗಿಲ್ವಂತೆ. ಸೊ ಆದಷ್ಟು ಬೇಗ ಫಿಕ್ಸ್ ಆದ ನಂತರ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇನ್ನು ಗಿಲ್ಲಿ ಅವರು ಬೆಳಿಬೇಕಾ ಅಥವಾ ಈ ಚಿತ್ರವನ್ನು ಅವರು ಮಾಡಬೇಕಾ ಅಥವಾ ಹೀರೋಯಿನ್ ಏನಾದರೂ ಚೇಂಜ್ ಆಗಬೇಕಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.